ಶೀಸ್ ಗೈನಕಾಲಜಿಸ್ಟ್ ಆಗಿರೋದ್ರಿಂದ ಈ ಬೇರೆ ಯಾರಿಗೆ ಏನೇ ತಗೊಂಡಾಗ ಏನೇ ಸಮಸ್ಯೆ ಆದ್ರೂ ಅವ್ರಿಗೆ ಸ್ತ್ರೀರೋಗ ತಜ್ಞರ ಆಗಿರೋದಕ್ಕೆ ಎಲ್ಲಾ ಮಾಹಿತಿಗಳು ಅವರಿಂದ ಕೇಳ್ಬೋದು. ಏನೇ ಡೌಟ್ಸ್ ಬಂದ್ರು ಅವ್ರನ್ನ ವಿಚಾರಿಸಿದ್ರೆ ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಏನಾದ್ರು ಎಲ್ಲಾ ದೇವಸ್ಥಾನಗಳಿದಾವೆ ನಮ್ಮ ದಾವಣಗೆರೆಯಲ್ಲಿ. ಸ್ವಲ್ಪ ಒಂದು 25 ದೇವಸ್ಥಾನಗಳನ್ನ ನಾವು ಅಳವಡಿಸ್ಕೊಂಡು ಅಲ್ಲಿ ಬರುವಂತ ಹೂಗಳು ಪ್ರತಿಯೊಂದು ಹೆಂಗಸರಿಗೂ ಒಂದು ಅವೇರ್ನೆಸ್ ಅಂತ ತಂದು ಅವ್ರಿಗೆ ಮನೇಲಿ ಇರೋ ನಮ್ಮ ಹತ್ರ ಎಲ್ಲ ದಿನ ಬಳಸೋ ಅಂಥದ್ದು ತರಕಾರಿ ಸಿಪ್ಪೆ ಆಗಲಿ ಆಮೇಲೆ ಹಣ್ಣುಗಳಾಗಲಿ ಅದನ್ನೆಲ್ಲ ಉಳಿಸ್ಕೊಂಡು ಅದನ್ನು ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವರು ಅಂದರೆ ಯಾರಿಗೆ ಭಕ್ತಿ ಇಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವು ಭಕ್ತಿಯಿಂದನೇ ದೇವರನ್ನ ಪೂಜಿಸ್ತೀವಿ ಅಲ್ವಾ? ಮನೆಯಲ್ಲೂ ಕೂಡ ಪೂಜೆ ಮಾಡ್ತೀವಿ, ಹಾಗೆಯೇ ದೇವಸ್ಥಾನಗಳಲ್ಲಿ ಇನ್ನೂ ವೈಭವದಿಂದ ಪೂಜೆ ಮಾಡ್ತೀವಿ ಅಲ್ವಾ? ಸೊ ಆ ಪೂಜೆಗೆ ಹೂವು ಇಲ್ಲದೆ ಇರೋ ಪೂಜೆ ಅಪೂರ್ಣ ಅಂತಲೇ ಹೇಳ್ಬೋದು ಅಲ್ವಾ? ಆ ಪೂಜೆಗೆ ಹೂವು ಒಂದು ಮುಖ್ಯವಾದಂತಹ ವಸ್ತು. ಆ ಹೂವನ್ನು ನಾವು ಪೂಜೆ ಆದ ನಂತರ ಏನು ಮಾಡ್ತೀವಿ? ಯೂಶಲಿ ನಾವು ಎಲ್ಲರೂ ಕೂಡ ಎಸಿತೀವಿ, ಇಲ್ಲ ಅಂದರೆ ಯಾವುದಾದ್ರೂ ಗಿಡಗಳ ಒಂದು ಭಾಗಕ್ಕೆ ಹೋಗಿ ಹಾಕುವಂಥ ಪದ್ಧತಿ ಇರುತ್ತೆ. ಸೊ ಆ ಹೂಗಳನ್ನು, ವೇಸ್ಟ್ ಆದಂಥ ಹೂಗಳನ್ನು ಉಪಯೋಗಿಸ್ಕೊಂಡು ನಮ್ಮ ದಾವಣಗೆರೆಯಲ್ಲಿ ಪರಿವರ್ತನಾ ವೇದಿಕೆಯವರು ಏನೆಲ್ಲ ಮಾಡಿದ್ದಾರೆ ನೋಡೋಣ ಬನ್ನಿ. ನಮಸ್ತೆ. ಓಕೆ ಮ್ಯಾಮ್, ಇವಾಗ ನನಗೆ ಜಸ್ಟ್ ಪ್ರಿಯಾ ಅವರೇ ಹೇಳಿದ್ರು ಇವರ ಒಂದು ಥೀಮ್ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಪರಿವರ್ತನಕ್ಕೂ ಅದಕ್ಕೂ ಏನು ರಿಲೇಷನ್ ಅಂದ್ರೆ ಏನು ಸಂಬಂಧ? ಅಂದ್ರೆ ನಾವು ಜನಗಳನ್ನೆಲ್ಲ ಪರಿವರ್ತನೆ ಮಾಡ್ಬೇಕು ಅಂತ. ಈಗೆಲ್ಲ ಕೆಮಿಕಲ್ ಪ್ರಾಡಕ್ಟ್ ಗಳು ಬಂದು ಆರ್ಗ್ಯಾನಿಕ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದೀವಿ ನಾವು ಅಂದ್ರೆ ಪರಿವರ್ತನಾ ವೇದಿಕೆ ರಿಜಿಸ್ಟರ್ಡ್ ಅದು ಪರಿವರ್ತನಾ ವೇದಿಕೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಶಾಂತಾ ಭಟ್ ಅನ್ನೋ ಡಾಕ್ಟರ್ ಇದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ನಾವು ಡೈರೆಕ್ಟರ್ ಆಗಿ ಇಲ್ಲಿ ಎಷ್ಟು ಜನ ನಿಂತೀವಲ್ಲ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ಸಂಸ್ಥೆ ಒಳಗಡೆ ರಿಜಿಸ್ಟರ್ ಸಂಸ್ಥೆ ಅದು. ಸೊ ಹಾಗಾಗಿ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಪರಿಸರ ಪೂರಕವಾದಂತ ಅದಕ್ಕೆ ಜನಗಳನ್ನ ಪರಿವರ್ತನೆ ಮಾಡ್ಬೇಕು ಅನ್ನುವಂಥದ್ದು. ಏನೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ದೇವಸ್ಥಾನಗಳಿದಾವೆ ನಮ್ಮ ದಾವಣಗೆರೆಯಲ್ಲಿ. ಸ್ವಲ್ಪ ಒಂದು 25 ದೇವಸ್ಥಾನಗಳನ್ನ ನಾವು ಅಳವಡಿಸ್ಕೊಂಡು ಅಲ್ಲಿ ಬರುವಂತ ಹೂಗಳು, ದೇವಸ್ಥಾನ ಬರುವಂತ ಹೂಗಳನ್ನ ತಗೊಂಡು ಫ್ರೆಶ್ ಅಲ್ಲ ದೇವಸ್ಥಾನದಲ್ಲಿ ಮುಡ್ಸಿ ಆಮೇಲೆ ತೆಗಿತಾರಲ್ಲ ವೇಸ್ಟ್ ಅದನ್ನ ತಗೊಂಡು ಅದನ್ನ ಗೊಬ್ಬರ ಮಾಡ್ತೀವಿ ನೋಡಿ. ಇದು ಕಲ್ಚರ್ ಪೌಡರ್ ಅಂತ ಇದೆ. ಇದು ಹೌದು, ಇದನ್ನ ಮಿಕ್ಸ್ ಮಾಡ್ತೀವಿ ಅದಕ್ಕೆ. ಇದನ್ನ ಮಿಕ್ಸ್ ಮಾಡ್ತೀವಿ, ಮಿಕ್ಸ್ ಮಾಡಿ ಲೇರ್ ಬೈ ಲೇರ್ ದಿನ ಹಾಕೊಂತ ಬರ್ಬೇಕು ಅದಕ್ಕೆ. ಸೊ ಹಾಗಾಗಿ ಅದೇನಾಗುತ್ತೆ, ಡೇ ಬೈ ಡೇ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಹಾಗೇನೆ ಅದು ರೆಡಿ ಗೊಬ್ಬರನು ಇಟ್ಟಿದೀವಿ ಇಲ್ಲಿ, ಹೂವುಗಳಿಂದ ಮಾಡಿರೋದು. ಹೌದು, ಅಂದ್ರೆ ದೇವಸ್ಥಾನದಲ್ಲಿ ದೇವರಿಗೆ ಕೊಟ್ಟಂತ ಹೂಗಳನ್ನ ವೇಸ್ಟ್ ಆಗಿ ಎಸಿತಾ ಇದ್ರು ಜನರೆಲ್ಲ. ಹೌದೌದು. ಸೊ ಅದನ್ನ ನೀವು ಮತ್ತೆ ರೀಯೂಸ್ ಆಗಿ ಗೊಬ್ಬರ ಆಗಿ ಪರಿವರ್ತನೆ ಮಾಡೋಂಥದ್ದು ಒಳ್ಳೆ ಥಾಟ್ ಇದೆ ನಿಮ್ದು. ಸೊ ಅದಲ್ಲದೆ ಅಷ್ಟೇ ಹೆಂಗಸರಿಗೆ ಹೇಳಿ, ಹಸಿ ತರಕಾರಿ ಎಲ್ಲ ಹೆಂಗಸರಿಗೂ ಒಂದು ಅವೇರ್ನೆಸ್ ತರಕ್ಕೋಸ್ಕರ ಈ ತರ ಡಬ್ಬಗಳನ್ನ ಕೊಟ್ಟು ಅವರಿಗೆ ನಾವು ದಿನ ಈ ತರಕಾರಿ, ಹಸಿ ತರಕಾರಿ, ಹಣ್ಣುಗಳು ಎಲ್ಲ ಇರುತ್ತಲ್ವಾ, ಅದ್ರ ಸಿಪ್ಪೆನೆಲ್ಲ ಫಸ್ಟ್ ಒಂದು ಕೋಕೋಪಿಟ್ ಅಂತ ಬರುತ್ತೆ, ಅದನ್ನ ಹಾಕಿ ಆಮೇಲೆ ಇದನ್ನ ಹಾಕಿ ಮತ್ತೆ ಅದ್ರ ಮೇಲೆ ಒಣ ಎಲೆ ಹಾಕಿ ಗೊಬ್ಬರ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅದು ತುಂಬಾ ಚೆನ್ನಾಗಿ ಎಲ್ಲರೂ ಮಾಡ್ತಿದ್ದಾರೆ. ನಮ್ ದಾವಣಗೆರೆಯಲ್ಲಿ ಎಷ್ಟೊಂದು ಈಗ ಕಡಿಮೆ ಆಗಿದೆ ಎಲ್ಲಾನು, ನಾವು ವೇಸ್ಟೇಜ್ ಆತರ ಎಲ್ಲ ಇದ್ ಮಾಡಿದೀವಿ. ಆಮೇಲೆ ಡ್ರೈ ಎಲ್ಲ ಬಂತು. ಚೆನ್ನಾಗಿದೆ ಅಂತ ಹೇಳಿದ್ರೆ ಗೊಬ್ಬರ ಹೇಗ್ ಮಾಡೋದು ವೇಸ್ಟೇಜ್ ಇಂದ ಅಂತ ಹೇಳಿದ್ರು. ಬಟ್ ಇದು ಲಿಕ್ವಿಡ್ ನೋಡ್ಬಿಟ್ಟು ನಾನು ಆಯಿಲ್ ಅನ್ಕೊಂಡೆ ಫಸ್ಟ್ ಗೆ. ಇಲ್ಲ, ಬಯೋಎನ್ಸಮ್ ಅಂತ. ಏನ್ ಹೇಳಿ? ಬಯೋಎನ್ಸಮ್. ಓಕೆ, ಯಾವ ತರ ನೀವು ಇದನ್ನ ಮಾಡಿರೋದು? ಹಣ್ಣಿನ ಸಿಪ್ಪೆ, ಬೆಲ್ಲ, ನೀರು, ಒಂದ್ ಸ್ವಲ್ಪ ಈಸ್ಟು ಎಲ್ಲ ಹಾಕ್ಬೇಕು. ಅದ್ ಕ್ವಾಂಟಿಟಿ ಬಂದ್ಬಿಟ್ಟು 10 ಲೋಟ ನೀರು, 3 ಲೋಟ ಸಿಪ್ಪೆ, 1 ಲೋಟ ಬೆಲ್ಲ, 1 ಲೋಟ ಅಂಟ್ಬಳಕಾಯಿ, ಅದೆಲ್ಲ ಹಾಕ್ಬೇಕು. ಹಾಕ್ಬಿಟ್ಟು ಡೈಲಿ ಹಿಂಗೆ ಇದ್ ಮಾಡ್ತಾ ಇರ್ಬೇಕು, ಮಿಕ್ಸ್ ಮಾಡ್ತಾ ಇರ್ಬೇಕು ಡೈಲಿ. ಫ್ರೂಟ್ಸ್ ಪೀಲ್ಸ್ ಇಂದ ಅದನ್ನ ಸಿಪ್ಪೆ, ಮೋಸಂಬಿ ಸಿಪ್ಪೆ, ಕಿತ್ಲೆ ಹಣ್ಣಿನ ಸಿಪ್ಪೆ, ಇಷ್ಟು 3 ಸಿಪ್ಪೆ ಹಾಕ್ಬೇಕು. ಮಲ್ಟಿಪರ್ಪಸ್ ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿ ಟೋನರ್ ಆಗಿ ಇದು ಬಟ್ಟೆ ತೊಳೆಯಕ್ಕೂ ಹಾಕ್ತಿವಿ. ಸಿಟ್ರಸ್, ಓನ್ಲಿ ಸಿಟ್ರಸ್ ಇದೆ ಇದ್ರಲ್ಲಿ. ನಾಟ್ ಇವನ್ ಸಿಂಗಲ್ ಕೆಮಿಕಲ್ ಯೂಸ್ ಮಾಡಿಲ್ಲ ಇದಕ್ಕೆ. ಮತ್ತೆ ಬೆಲ್ಲ ಈಟಬಲ್, ಸಿಟ್ರಸ್ ಫ್ರೂಟ್ಸ್, ಮತ್ತೆ ಅಂಟ್ವಾಳಕಾಲು ಏನು ಕೆಮಿಕಲ್ ಇದಿಲ್ಲ. ಸೊ ಆಸ್ ಎ ಟೋನರ್ ಯೂಸ್ ಮಾಡ್ಬೋದು, ಮತ್ತೆ ಡ್ಯಾಂಡ್ರಫಿಗೆಲ್ಲ ಯೂಸ್ ಮಾಡ್ಬೋದು, ಮುಖಕ್ಕೆಲ್ಲ ಹಚ್ಕೊಬಹುದು. ಮುಖಕ್ಕೆ ಹಚ್ಕೊಂತಾರ. ಇದು ಪಾತ್ರೆ ತೊಳೆದಕ್ಕೆ ಯೂಸ್ ಮಾಡ್ಬೋದು. ಇದು ಬಾತ್ರೂಮ್ ತೊಳಿಬಹುದು, ಸಿಂಕು ತೊಳಿಬಹುದು,
ಹಿತ್ತಾಳೆ ಪಾತ್ರೆ ಬರುತ್ತಲ್ಲ, ತಾಮ್ರ ಹಿತ್ತಾಳೆ, ಅದು ತೊಳಿಬಹುದು. ಮಾಮೂಲಿ ಪಾತ್ರೆನೂ ತೊಳಿಬಹುದು. ಒಂದ್ ಸ್ವಲ್ಪ ಲಿಕ್ವಿಡ್ ಇದ್ ಮಾಡ್ಕೊಂಡು ಇದು ವಾಷಿಂಗ್ ಮಿಷಿನ್ ಹಾಕ್ಬೋದು. ನೆಲ ಒರೆಸ್ತೀವಲ್ಲ, ನೆಲ ಆಸ್ ಎ ಕಂಫರ್ಟ್ ಅಂಡ್ ಚೆನ್ನಾಗಿ ಫೆನೈಲ್ ಲಿಕ್ವಿಡ್ ಇದೆ, ಸೊ ಇಟ್ ಕ್ಯಾನ್ ಯೂಸ್ ಫಾರ್ ದಟ್. ಬಟ್ ವಾಷಿಂಗ್ ಮಿಷಿನ್ ಗೆಲ್ಲ ನಾವ್ ಇದನ್ನ ಹಾಕಬಾರದು, ಇದನ್ನ ಚಟ ಇರುತ್ತಲ್ಲ, ಸೊ ಪಾತ್ರೆ ತೊಳೆಯಕ್ಕೆಲ್ಲ ಪ್ಯೂರ್ ನಾವು ಸೋಸ್ಕೊಂಡಿರ್ತೀವಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಲಿಕ್ವಿಡ್. ಲಿಕ್ವಿಡ್ ಹಾಕ್ಬೋದು. ಪ್ರಾಡಕ್ಟ್ ಮಾಡುವಾಗ ಅದು ಮೇಲೆ ತಿಳಿ ಬರುತ್ತೆ. ಇದು ತಿಳಿ ಬರುತ್ತೆ, ಆ ತಿಳಿನೇ ಬೇರೆ ಮಾಡ್ಕೊಂಡು ಚರಟನೇ ಬೇರೆ ಮಾಡ್ಕೊಂಡ್ರೆ ಅದಾಗ ಟೈಮಲ್ಲಿ ಎಲ್ಲ ಚಿರಟೆ ಎಲ್ಲ ಕೆಳಗಡೆ ಬಂದಿರುತ್ತೆ, ತಿಳಿ ಎಲ್ಲ ಮೇಲ್ ಬಂದಿರುತ್ತೆ, ಗೊತ್ತಾಗುತ್ತೆ. ಅವಾಗೆಲ್ಲ ನಾವು ಸೋಸ್ಕೊಂಡು ಎಲ್ಲ ಉಪಯೋಗಿಸ್ಬೋದು. ಪರಿವರ್ತನೆಯಿಂದ ನಾವು ಕಾಂಪೋಸ್ಟ್ ಮಾಡೋದು, ತರಕಾರಿ ಮನೆಯಲ್ಲಿ ಹಸಿ ತರಕಾರಿಗಳನ್ನ ಯೂಸ್ ಇಂದ ಕಾಂಪೋಸ್ಟ್ ಒಂದು, ಮತ್ತೆ ದೇವಸ್ಥಾನ ಹೂಗಳಿಂದ ಗೊಬ್ಬರ ಅದೊಂದು ತಯಾರಿಸ್ತಾ ಇದೀವಿ. ಮತ್ತೆ ಗೋಮಯದಿಂದ ಸಗಣಿ, ಇದರಿಂದ ನಾವು ದೀಪಗಳನ್ನ ತಯಾರಿಸ್ತಾ ಇದೀವಿ. ದೀಪಗಳು ಮನೆಯಲ್ಲಿ ಆದಷ್ಟು ಸಗಣಿಯಿಂದ ಆಗಿನ ಕಾಲದಿಂದನೂ ಪಾಸಿಟಿವ್ ಎನರ್ಜಿ ಬರ್ಬೇಕು ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಸಿಟ್ರಸ್ ಪೀಲ್ಸ್, ಸಿಪ್ಪೆಗಳಿಂದ ಬಯೋ ಎನ್ಸೈಮ್ ತಯಾರಿಸ್ತಾ ಇದೀವಿ. ಅದ್ರ ಜೊತೆಗೆ ಮೆನ್ಸ್ಟ್ರಲ್ ರಿಯೂಸ್ ಪ್ಯಾಡ್ಸ್ ಅಂಡ್ ಕಪ್ಸ್ ಯೂಸ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ ಮಕ್ಕಳಿಗೆ, ಮಹಿಳೆಯರಿಗೆ. ಗುಡ್ ಥಾಟ್ ಇದು. ಓಕೆ, ಇದನ್ನ ನಿಮಗೆ ಹೇಳ್ಬೇಕು, ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿದ್ದು ಅಥವಾ ಇದನ್ನ ಥಾಟ್ ನಿಮಗೆ ಬಂದಿದ್ದು ಹೆಂಗೆ, ಯಾರಿಂದ? ನಮ್ಮ ಪರಿವರ್ತನಾ ವೇದಿಕೆ ಇರೋ ಅಧ್ಯಕ್ಷರು ನಮ್ಮ ಮೇಡಮ್ ಬಂದು ಶಾಂತಾ ಭಟ್ ಮೇಡಮ್ ಅವರು ಗೈನಕಾಲಜಿಸ್ಟ್ ಡಾಕ್ಟರ್. ಸೊ ಹಾಗಾಗಿ ಅವರು ಸ್ತ್ರೀರೋಗ ತಜ್ಞರಾಗಿರೋದಕ್ಕೆ ಎಲ್ಲಾ ಮಾಹಿತಿಗಳು ಅವರಿಂದ ಕೇಳ್ಬೋದು. ಏನೇ ಡೌಟ್ಸ್ ಬಂದ್ರು ಅವ್ರನ್ನ ವಿಚಾರಿಸಿದ್ರೆ ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಏನಾದ್ರು ತೊಂದರೆ ಇದೆಯಾ, ಯೂಸ್ ಮಾಡ್ಬೋದಾ, ಏನ್ ಬೇಕಾದ್ರೂ ಅವರು ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ನಿಮ್ಗೆ. ಮಹಿಳೆಯರಿಗೆ ಸಲಹೆಗಳನ್ನ ಕ್ಲಿನಿಕಲ್ಲಿ ಕೊಡೋದಲ್ದೆ, ಸೊ ಈ ತರ ಪಬ್ಲಿಕ್ ಆಗಿ ಅವೇರ್ನೆಸ್ ಮೂಡಿಸ್ತಾ ಇರೋದು ಒಂದು ಒಳ್ಳೆ ಹೌದು. ಮತ್ತೆ ಈ ರೀತಿ ಮಾಡೋದ್ರಿಂದ ಪ್ಲಾಸ್ಟಿಕ್ ಆದಷ್ಟು ನಾವು ಪರಿಸರಕ್ಕೆ ಅವಾಯ್ಡ್ ಮಾಡ್ಬೋದು. ಇವಾಗ ಪ್ಲಾಸ್ಟಿಕ್ ಸ್ಯಾನಿಟರಿ ಇದರಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಮತ್ತೆ ಜೆಲ್ ಬೇಸ್ಡ್ ಅದು ಕೆಮಿಕಲ್ ಯೂಸ್ ಆಗುತ್ತೆ. ಸೊ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಪ್ಲಾಸ್ಟಿಕ್ ಇವಾಗ ಹಸುಗಳೆಲ್ಲ ಬಿಸಾಕಿ ಸ್ಯಾನಿಟರಿ ಇದು ತಿಂತಾರೆ, ಮಕ್ಕಳೆಲ್ಲ ತುಂಬಾನೇ ಸ್ಕಿನ್ ಇಚಿಂಗ್ ಅವೆಲ್ಲ ತುಂಬಾನೇ ಫೇಸ್ ಮಾಡ್ತಾ ಇದಾರೆ. ಅವೆಲ್ಲ ಅವಾಯ್ಡ್ ಆಗುತ್ತೆ. ಅದೇ ಇವಾಗ ಅವೇರ್ನೆಸ್ ಕೊಟ್ರೆ ಅವರು ಫರ್ದರ್ ಅಟ್ಲೀಸ್ಟ್ ಆಫ್ಟರ್ ಮ್ಯಾರೇಜ್ ಇವಾಗ ಅದು ಯೂಸ್ ಮಾಡ್ತಾರೆ. ಆದಷ್ಟು ನಾವು ಪರಿಸರಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಮೇಡಮ್, ನಾವು ಆದಷ್ಟು ಹಾಸ್ಟೆಲ್ಗಳು, ಕಾಲೇಜ್ಗಳು ಅಲ್ಲೆಲ್ಲ ಹೋಗಿ ಅವೇರ್ನೆಸ್ ಕೊಡ್ತಾ ಇದೀವಿ. ಆಮೇಲೆ ಒಂದು ಏರಿಯಾ ತಗೊಂಡು ಆ ಏರಿಯಾ ಜನಗಳನ್ನೆಲ್ಲ ಕೂಡಿಸಿ ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಇದೀವಿ. ಮತ್ತೆ ಫ್ರೀ ಕಾರ್ಪೊರೇಷನ್ ಕಡೆಯಿಂದ ಫ್ರೀ ಬಿನ್ ಅವರು ಕೊಡಿಸಿ ಹೇಗ್ ಮಾಡಬೇಕು ಅಂತೇಳಿ ಮಾಡಿಸ್ತಾ ಇದೀವಿ. ಮಾಡ್ತಾನೆ ಇದ್ದಾರೆ ಜನ. ಹೇಳಿ ಮ್ಯಾಮ್. ಜನರಲ್ಲಿ ಒಂದು ಪರಿವರ್ತನೆ ತರಬೇಕು ಅನ್ನೋದಕ್ಕೋಸ್ಕರ ಪರಿಸರ ಪೂರಕವಾದಂತ ಎಲ್ಲಾನು ಮನೆಯಲ್ಲೇ ತಯಾರು ಮಾಡೋಂತ ಐಟಮ್ಗಳನ್ನ ಮಾಡಿಸ್ತೀವಿ. ಒಂದು ಅದರಲ್ಲಿ ಬಂದು ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಕಾಂಪೋಸ್ಟ್ ಮಾಡೋದೊಂದು, ಬಯೋ ಎನ್ಸೈಮ್ ಒಂದು, ಮತ್ತೆ ಈ ಸಲ ಗೋಮಯದಿಂದ ದೀಪಗಳನ್ನ ಮಾಡಿದೀವಿ. ಅಂದ್ರೆ ಬೇರೆ ಕಡೆ ಎಲ್ಲ ನೋಡಿದೀವಿ ನಾವು. ಸೊ ಅದೇ ಥೀಮಾ? ಅದೇ ಥೀಮು. ಇದು ಆಕ್ಚುಲಿ ಮನೆಯಲ್ಲೆಲ್ಲ ತುಂಬಾನೇ ಪಾಸಿಟಿವ್ ಎನರ್ಜಿಗೆಲ್ಲ ಯೂಸ್ ಮಾಡ್ತಾರೆ. ಗೋಮಯ ಅದು, ಮತ್ತೆ ಆದಷ್ಟು ಸೊಳ್ಳೆಗಳು, ಇನ್ಸೆಕ್ಟ್ಸ್ ಗೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಈ ಸಲ ಮೆಹಂದಿ ಪೌಡರ್ ಒಂದು ಯೂಸ್ ಮಾಡಿ ಪೌಡರ್ ವಿತ್ ಲೀಫ್ ಇದೆ, ಇನ್ಕ್ಲೂಡಿಂಗ್ ಇದ್ರ ಜೊತೆನಲ್ಲಿ ಮೆನ್ಸ್ಟ್ರಲ್ ಕಪ್ಸ್ ಅಂಡ್ ಮೆನ್ಸ್ಟ್ರಲ್ ಇದಕ್ಕೋಸ್ಕರ ನಾವು ಕಪ್ಸ್ ಅಂಡ್ ರಿಯೂಸಬಲ್ ಪ್ಯಾಡ್ಸ್ ಯೂಸ್ ಮಾಡ್ತೀವಿ. ಸೊ ನೋಡಿದ್ರಲ್ಲ, ನಮ್ಮ ದಾವಣಗೆರೆಯಲ್ಲಿ ಒಬ್ಬರು ಗೈನಕಾಲಜಿಸ್ಟು, ಅವರು ಲೇಡಿ ಡಾಕ್ಟರು ಹೇಳಿದರು ಅವ್ರ ಹೆಸರನ್ನ ಯಾರು ಏನು ಅಂತಂದೇಳಿ. ಈ ಮೂಲಕ ವಿಡಿಯೋ ಯಾರೆಲ್ಲ ನೋಡಿದಿರೋ ಅವ್ರಿಗೆ ಗೊತ್ತಾಗಿರಬಹುದು. ಸೊ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಲೇಡೀಸ್ಗಳು ಸೇರಿಕೊಂಡು ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುವಂತಹ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮೆಚೂರ್ ಆಗಿರ್ತಕ್ಕಂಥ ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ಎಲ್ಲ ಲೇಡೀಸ್ಗೂ ಯೂಸ್ ಆಗುವಂತಹ ಕೆಲವೊಂದು ಮಾಹಿತಿಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಅದನ್ನು ತಲುಪಿಸೋ ಒಂದು ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೇವಸ್ಥಾನಗಳಲ್ಲಿ ವೇಸ್ಟ್ ಆಗುವಂತಹ ಹೂಗಳನ್ನು ಎಸಿದೆ ಕಸ ಆಗದೆ ಬಿಡೋದಕ್ಕೆ ಯಾವ ರೀತಿಯ ಮಾರ್ಗವನ್ನು ನಾವು ಕಂಡುಕೋಬಹುದು ಅನ್ನೋದನ್ನು ಇವರು ಸರಿಯಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಹೆಣ್ಣು ಮಕ್ಕಳನ್ನು ಒಂದು ಕಡೆ ಗುಂಪಾಗಿ ಸೇರಿಸ್ಬಿಟ್ಟು ಸೊ ಅವ್ರಿಗೂ ಕೂಡ ಯಾವ ರೀತಿಯಾಗಿ ಮರುಬಳಕೆ ಮಾಡ್ಕೋಬಹುದು ಅನ್ನೋದನ್ನು ನೀಟಾಗಿ ಒಂದು ಕಾರ್ಯಾಗಾರದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಮಹಿಳೆಯರಿಗೆ ಆಸಕ್ತಿ ಇರೋರಿಗೆ ಮಾತ್ರ ಸೊ ಮನೆಯಲ್ಲಿ ನಾವು ಹಣ್ಣುಗಳನ್ನು ತಿಂತೀವಿ, ತರಕಾರಿಗಳನ್ನು ಬಳಸ್ಕೊಂಡ ನಂತರ ಅದರ ಸಿಪ್ಪೆಗಳನ್ನು ವೇಸ್ಟ್ ಮಾಡ್ತೀವಲ್ವ, ಅದರಿಂದ ಹೇಗೆ ನಾವು ಮನೆಯಲ್ಲೇ
ತುಂಬ ಯೂಸ್ಫುಲ್ ಆಗುವಂತಹ ಗೊಬ್ಬರವನ್ನು ತಯಾರು ಮಾಡ್ಕೋಬಹುದು ಅನ್ನೋದನ್ನು ಕೂಡ ಹೆಣ್ಮಕ್ಳಿಗೆ ಚೆನ್ನಾಗಿ ತಿಳಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪರಿವರ್ತನಾ ವೇದಿಕೆಯವರು. ಸೊ ಇವರು ಅಲ್ಲಿ ಬಂದಿದ್ದು ಕೂಡ ಖುಷಿ ಆಯಿತು ನನಗೆ. ಈ ಥರ ಬಿನ್ಗಳನ್ನು ಫ್ರೀಯಾಗಿ ಹೆಣ್ಮಕ್ಳಿಗೆ ನೀಡಿಬಿಟ್ಟು ಯಾವ ರೀತಿಯ ಬಳಕೆ ಮಾಡ್ಕೋಬಹುದು, ಗೊಬ್ಬರನ ನಮಗೆ ಬೇಕಾಗಿರ್ತಕ್ಕಂಥ ಪಾಟ್ಗಳಿಗೆ ಬೇಕಾಗುವಂತಹ ಗೊಬ್ಬರನ ಹೇಗೆ ಮಾಡ್ಕೋಬೋದು, ಅಥವಾ ಹೆಚ್ಚುವರಿ ಆದರೆ ಅದನ್ನು ಬೇರೆ ಗಿಡಗಳಿಗೆ ಮರಗಳಿಗೆ ಹೇಗೆ ಬಳಕೆ ಮಾಡ್ಕೋಬೋದು ಅನ್ನೋದನ್ನು ನೀಟಾಗಿ ತಿಳಿಸ್ಕೊಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವರು. ನನಗಂತೂ ಇವರು ನೋಡಿ ತುಂಬ ಖುಷಿ ಆಯಿತು. ಸಾಕಷ್ಟು ದೇವಸ್ಥಾನಗಳಲ್ಲಿ ಹೂಗಳ ರಾಶಿಗಳನ್ನು ನೋಡ್ತಾ ಇರ್ತೀವಿ. ಪೂಜೆ ಮುಗಿದ ನಂತರ ಅವುಗಳನ್ನೆಲ್ಲ ಡಸ್ಟ್ಬಿನ್ಗೆ ಎಸಿತಾ ಇರ್ತೀವಿ, ಅಲ್ಲಲ್ಲಿ ಕಸದ ಬುಟ್ಟಿಗಳಲ್ಲಿ ನೋಡ್ತಾ ಇರ್ತೀವಿ. ಆ ಒಂದು ದೇವರ ಒಂದು ಪ್ರಸಾದವನ್ನು ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಸಿಗುತ್ತೆ ಅನ್ನೋದನ್ನು ಇವರು ತುಂಬ ಸ್ಪಷ್ಟವಾಗಿ ಹೇಳಿಕೊಟ್ರು. ಸೊ ಎಲ್ಲ ಮಹಿಳಾ ಮಣಿಗಳಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಇದೇ ಥರ ಯೂಸ್ಫುಲ್ ವಿಡಿಯೋಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.